ಕುಂದಾಪುರ ಸಮೀಪದ ಕೆರೆಕಟ್ಟೆ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರದಲ್ಲಿ ಜೂನ್ 13ರಂದು ವಾರ್ಷಿಕ ಮಹೋತ್ಸವ ನಡೆಯಲಿದ್ದು, ಇದೇ ಸಂದರ್ಭದಲ್ಲಿ ನಿರ್ಗತಿಕರಿಗಾಗಿ ನಿರ್ಮಿಸಲಾಗಿರುವ ನೂತನ ಆಶ್ರಮದ ಉದ್ಘಾಟನೆಯೂ ನಡೆಯಲಿದೆ. ಸುಮಾರು 400 ವರ್ಷಗಳ ಇತಿಹಾಸ ಹೊಂದಿರುವ ಈ ಪುಣ್ಯಕ್ಷೇತ್ರದಲ್ಲಿ ಇದೀಗ ಸಮಾಜದ ನಿರ್ಗತಿಕರಿಗೆ ಆಶ್ರಯ ನೀಡುವ ಮಹತ್ವಾಕಾಂಕ್ಷಿ ಯೋಜನೆ ಸಾಕಾರಗೊಂಡಿದೆ. ಸಿದ್ದಾಪುರ ಹೊಸಂಗಡಿ ಸಮೀಪದ ಕೆರೆಕಟ್ಟೆ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರದಲ್ಲಿ ಜೂನ್ 13ರಂದು ಬೆಳಗ್ಗೆ 10 ಗಂಟೆಗೆ ವಾರ್ಷಿಕ ಮಹೋತ್ಸವ ಹಾಗೂ ನಿರ್ಗತಿಕರ ಆಶ್ರಮದ ಉದ್ಘಾಟನೆ ಮತ್ತು ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ. ಬಡವರ ಸೇವೆ ಕ್ರಿಸ್ತರ ಸೇವೆ ಎಂಬ ಸಂದೇಶದೊಂದಿಗೆ ನಡೆಯಲಿರುವ ಈ ಮಹೋತ್ಸವದಲ್ಲಿ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಅತಿ ವಂದನೀಯ ಡಾ. ಲೆಸ್ಲಿ ಕ್ಲಿಫರ್ಡ್ ಡಿಸೋಜಾ ನೂತನ ಆಶ್ರಮವನ್ನು ಉದ್ಘಾಟಿಸಿ ಆಶೀರ್ವಚಿಸಲಿದ್ದಾರೆ. ಬಳಿಕ ಅವರು ಮಹೋತ್ಸವದ ಬಲಿಪೂಜೆಯ ನೇತೃತ್ವ ವಹಿಸಲಿದ್ದಾರೆ. ಇದೇ ತಿಂಗಳ ಜೂನ್ 13ರಂದು ನಾವು ಈ ಕೆರೆಕಟ್ಟೆಯ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರದಲ್ಲಿ ವಾರ್ಷಿಕ ಮಹಾಹಬ್ಬವನ್ನು ಸಂಭ್ರಮಿಸುತ್ತೇವೆ. ಆ ದಿನವೇ ಇಲ್ಲಿ ಸ್ಥಾಪಿಸಿದ ಸಂತ ಅಂತೋನಿಯವರ ನಿರ್ಗತಿಕರ ಆಶ್ರಮದ ಉದ್ಘಾಟನೆಯನ್ನು ಕೂಡ ನಾವು ಇಲ್ಲಿ ನೆರವೇರಿಸಲಿದ್ದೇವೆ. ಈ ದಿನ ಸುಮಾರು 4,000ದಷ್ಟು ಭಕ್ತಾದಿಗಳು ಇಲ್ಲಿ ನೆರೆದಿರುತ್ತಾರೆ ಹಾಗೂ ಬಂದ ಎಲ್ಲ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಈ ನಿರ್ಗತಿಕರ ಆಶ್ರಮದ ಬಗ್ಗೆ ಹೇಳುವುದಾದರೆ, ಇದು ದಾನಿಗಳ ಸಹಾಯದಿಂದ ನಾವು ಇಲ್ಲಿ ಹಮ್ಮಿಕೊಂಡಿರುವ ಯೋಜನೆ. ನಿರ್ಗತಿಕರಿಗೆ, ಬಡವರಿಗೆ ಏನಾದರೂ ಮಾಡಬೇಕೆಂಬ ಒಂದು ಹಂಬಲ ನಮ್ಮ ಧರ್ಮಕ್ಷೇತ್ರದ ಅಂದಿನ ಬಿಷಪ್ರಾದ ಪರಮ ಪೂಜ್ಯ ಜೆರಾಲ್ಡ್ ಐಸಕ್ ಲೋಬೋ ಇವರಿಗೆ ಇತ್ತು. ಇವರ ಆಶಯದಂತೆ ಈ ಯೋಜನೆಯನ್ನು ನಾವು ಇಲ್ಲಿ 2023 ಜೂನ್ 13ರಂದು ಈ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡಿ ಆರಂಭಿಸಿದ್ದೆವು. ಇದು ಇವಾಗ ಸಂಪೂರ್ಣಗೊಂಡು ಈ ಉದ್ಘಾಟನೆಗೆ ಸಿದ್ಧವಾಗಿದೆ. ಜೂನು 13, 20, 26ರಂದು ಬೆಳಗ್ಗೆ 10 ಗಂಟೆಗೆ ಧರ್ಮಕ್ಷೇತ್ರದ ನೂತನ ಬಿಷಪ್ರಾದ ಪರಮಪೂಜ್ಯ ಡಾಕ್ಟರ್ ಲೆಸ್ಲಿ ಕ್ಲಿಫರ್ಡ್ ಡಿಸೋಜಾ ಇವರು ಈ ಒಂದು ಕಟ್ಟಡವನ್ನು ಆಶೀರ್ವಚಿಸಲಿದ್ದಾರೆ. ಅದಕ್ಕಿಂತ ಮೊದಲಾಗಿ ಈ ಕಟ್ಟಡದ ಮಹಾದಾನಿಗಳಾದ ಫಿಲಿಪ್ ಡಿಕಾಸ್ಟ ಮತ್ತು ಕುಟುಂಬ ಇವರು ಈ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಈ ಒಂದು ಮಹಾ ಸಂಭ್ರಮಕ್ಕೆ ಹಾಗೂ ಒಳ್ಳೆಯ ಕಾರ್ಯಕ್ಕೆ ತಮಗೆಲ್ಲರಿಗೂ ನಾನು ಆದರದ ಸ್ವಾಗತವನ್ನು ಬಯಸುತ್ತೇನೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಕೆರೆಕಟ್ಟೆ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರವು ಕ್ರೈಸ್ತ ಸಮುದಾಯದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ಪ್ರಕೃತಿ ಸೊಬಗಿನ ಮಧ್ಯೆ ನೆಲೆಗೊಂಡಿರುವ ಈ ಪುಣ್ಯಕ್ಷೇತ್ರ ತನ್ನ ಪವಾಡಗಳು ಹಾಗೂ ಐತಿಹಾಸಿಕ ಹಿನ್ನೆಲೆಯಿಂದ ಪ್ರಸಿದ್ಧಿ ಪಡೆದಿದೆ. ಪ್ರತಿ ಮಂಗಳವಾರ ಇಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ಪವಿತ್ರ ಬಲಿಪೂಜೆ ನಡೆಯುತ್ತಿದ್ದು, ದೂರದ ಊರುಗಳಿಂದ ಆಗಮಿಸುವ ಭಕ್ತರಿಗೆ ಅನ್ನಸಂತರ್ಪಣೆಯ ವ್ಯವಸ್ಥೆಯೂ ಇದೆ. ಪ್ರತಿ ವರ್ಷ ಸಂತ ಅಂತೋನಿಯವರ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗುತ್ತದೆ. ಇದೇ ಸಂದರ್ಭದಲ್ಲಿ ಉದ್ಘಾಟನೆಗೊಳ್ಳಲಿರುವ ನಿರ್ಗತಿಕರ ಆಶ್ರಮವು ಉಡುಪಿ ಧರ್ಮ ಪ್ರಾಂತ್ಯದ ಮೊದಲ ಧರ್ಮಾಧ್ಯಕ್ಷರಾದ ನಿವೃತ್ತ ಬಿಷಪ್ ಜೆರಾಲ್ಡ್ ಐಸಾಕ್ ಲೋಬೋ ಅವರ ಕನಸಿನ ಯೋಜನೆಯಾಗಿದೆ. ಪುಣ್ಯಕ್ಷೇತ್ರದ ರೆಕ್ಟರ್ ವಂದನೀಯ ಸುನೀಲ್ ವೇಗಸ್ ಅವರ ನೇತೃತ್ವದಲ್ಲಿ ದಾನಿಗಳ ಸಹಕಾರದೊಂದಿಗೆ ನಿರ್ಮಾಣಗೊಂಡಿರುವ ಈ ಆಶ್ರಮದಲ್ಲಿ 60 ಮಂದಿ ನಿರ್ಗತಿಕರಿಗೆ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆಶ್ರಮದ ನಿರ್ವಹಣೆಯನ್ನು ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ ಆಫ್ ದಿ ಇಮ್ಯಾಕ್ಯುಲೇಟ್ ಸಂಸ್ಥೆಯ ಧರ್ಮಭಗಿನಿಯರು ವಹಿಸಿಕೊಳ್ಳಲಿದ್ದು, ಫಲಾನುಭವಿಗಳಿಗೆ ಸುರಕ್ಷಿತ ಹಾಗೂ ಗೌರವಯುತ ಜೀವನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ನಾನು ಈ ಒಂದು ಆಶ್ರಮ ವಿಚಾರದಲ್ಲಿ ನನಗೆ ಸಣ್ಣ ವಯಸ್ಸಿನಲ್ಲಿ, ಅಂದರೆ ಸಣ್ಣದು 26 ವರ್ಷ ಪ್ರಾಯದಲ್ಲಿ ನಾನೊಂದು ಮರಣಕ್ಕೆ ಹೋಗಿದ್ದೇನೆ. ನಮ್ಮವ್ರದ್ದೇ ಹೋದಾಗ ಅವರು ಭಾರಿ ಆ ಮರಣ ನೋಡಿ ನಂಗೆ ಬಹಳ ಒಂದು ನೋವಾಯಿತು.
ಅವರು ಯಾರೂ ಗತಿಗೋತರಿಲ್ಲದೆ ಹಟ್ಟಿಯಲ್ಲಿ, ದನದ ಹಟ್ಟಿಯಲ್ಲಿ ಇದ್ದರು. ನಾನು ವಿಚಾರಿಸಿದೆ, ಇವರಿಗಿಲ್ಲ, ಇದು ಮನೆ ಇದೆ, ಅವರ ಅಣ್ಣನ ಹೆಂಡತಿ ಮಕ್ಕಳೆಲ್ಲ ಬೇರೆ ಇದ್ದಾರೆ, ಇವರಿಗೆ ಹಟ್ಟಿಯಲ್ಲಿ ಇಟ್ಟಿದ್ದಾರೆ. ಆವಾಗ ನನಗೆ ಮನಸ್ಸಿಗೆ ಆಯಿತು, ಏನಾದ್ರು ಒಂದು ಇಂಥ ನಿರ್ಗತಿಯಾದವರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಮನಸ್ಸಿಗೆ ಬಂತು. ಆದರೆ ನಾನು ಸಣ್ಣ ವಯಸ್ಸು ಮತ್ತು ನನ್ನ ಉದ್ಯೋಗ ಕೂಡ ಬೆಳೀಲಿಲ್ಲ. ನೋಡೋ ಮುಂದೆ ದೇವರು ಆಶೀರ್ವಾದ ಮಾಡಿದಾಗ ಒಂದು ಆಲೋಚನೆ ಆಗ್ಬೋದು. ಅದು ಸರಿಯಾಗಿ ದೇವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೆಯೇ ಕೆರೆಕಟ್ಟೆಯಲ್ಲಿ ಬಂದಾಗ ಮತ್ತೂ ಇಂಪ್ರೆಷನ್ ಆಯಿತು, ಇಲ್ಲೊಂದು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಮನಸ್ಸು ಬಂತು. ಆಗಿನ ಬಿಷಪ್ಪು ಐಸಕ್ ಲೋಬೋ ಹತ್ರ ನಾನು ಮಾತಾಡಿದಾಗ ಅವ್ರು ಹೇಳಿದ್ರು, ಬಿಲ್ಕುಲ್ ಆಗುವುದಿಲ್ಲ, ಇಲ್ಲಿ ನಾನು ಕಾರ್ಕಳದಲ್ಲಿ ಆಲ್ರೆಡಿ ಮಾಡಿದ್ದೇನೆ, ಅರೇಂಜ್ಮೆಂಟ್ ಆಗ್ತಾಯಿದೆ. ನಾನು ನೋಡ ದೇವ್ರ ಇಚ್ಛೆ ಅಂತೇಳಿ ನನ್ನ ಪ್ರಾರ್ಥನೆಯನ್ನು ಮುಂದುವರಿಸಿದೆ. ಒಂದು ಕೆರೆಕಟ್ಟೆಯಲ್ಲಿ ಒಂದು ಆಶ್ರಮ ಆಗಲೇಬೇಕು ಅಂದೇಳಿ. ಮತ್ತು ಪುನಃ 2ನೇ ವರ್ಷಕ್ಕೆ ಕೂಡ ಅವ್ರದ್ದು ರಿಕ್ವೆಸ್ಟ್ ಮಾಡಿದೆ, ಒಪ್ಪಲಿಲ್ಲ. 3ನೇ ವರ್ಷದಲ್ಲಿ ರಿಕ್ವೆಸ್ಟ್ ಮಾಡಿದೆ, ಬಿಡಲಿಲ್ಲ ನಾನು. ಬಿಷಪ್ ಸಾಹೇಬ್ರೆ, ನನಗಿದು ಕೆಲಸ ಆಗಲೇಬೇಕು, ನನಗೇನು ಭಾಳ ಒಂದು ಮನಸ್ಸಿದೆ. ಅದಕ್ಕೆ ಬಿಷಪ್ ಹೇಳಿದ್ರು, ಸರಿ ನೀನು ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೆ, ನಿನ್ನ ಕಾಂಟ್ರಿಬ್ಯೂಷನ್ ಏನು ಹೇಳೋದನ್ನ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಬಿಷಪ್ ನಾನು ಸ್ವಲ್ಪ ಅಮೌಂಟ್ ತೆಗಿಟ್ಟಿದ್ದೇನೆ, ಅಷ್ಟು ಅಮೌಂಟ್ ಇಷ್ಟು ನಾನು ಹೇಳೋದಿಲ್ಲ, ಅಷ್ಟು ಅಮೌಂಟನ್ನು ನಾನು ಈ ಆಶ್ರಮಕ್ಕೆ ಕೊಡ್ತೇನೆ. ಅದನ್ನು ಕೇಳಿ ಬಿಷಪ್ ಭಾಳ ಖುಷಿಯಾಯಿತು. ಇಂಥ ಒಂದು ಡೋನರ್ ಸಿಗುವಾಗ ನಾನು ಯಾಕೆ ಬಿಡಬೇಕಂತ ಹೇಳಿ ಇಮಿಡಿಯೇಟ್ಲಿ ಬಿಲ್ಡಿಂಗ್ ಕಮಿಟಿ ಮೆಂಬರಿಗೆ ಕಳಿಸಿ ಕೊಟ್ಟು ಇದನ್ನು ಮಾಡಿ ಎಲ್ಲ ಅಪ್ರೂವಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವತ್ತು 2023ರಲ್ಲಿ ಇದು ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಈಗ ಈ 3 ವರ್ಷ ನಂತರ ಈಗ ಉದ್ಘಾಟನೆ ಆಗ್ತಾಯಿದೆ. ಏನು ಅದೆಲ್ಲ ನಾನು ಶಬ್ದನೇ ಇಲ್ಲ, ಎಲ್ಲ ದೇವರ ಆಶೀರ್ವಾದ. ದೇವರ ಕೆಲಸ ಮಾಡಲಿಕ್ಕೆ ದೇವರೇ ಒಂದೊಂದು ಜನ ನೇಮಕ ಮಾಡ್ತಾನೆ, ಅದರಲ್ಲಿ ನಾನೊಬ್ಬ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆಶ್ರಮ ನಿರ್ಮಾಣಕ್ಕೆ ದಾನಿಗಳು ಮಹತ್ವದ ಕೊಡುಗೆ ನೀಡಿದ್ದು, ಸಮಾಜದ ನಿರ್ಗತಿಕರಿಗೆ ಆಸರೆಯಾಗುವ ಈ ಯೋಜನೆಗೆ ಮುಂದಿನ ದಿನಗಳಲ್ಲಿಯೂ ಸಹೃದಯಿಗಳ ನೆರವನ್ನು ಆಹ್ವಾನಿಸಲಾಗಿದೆ. ಸುಮಾರು 4 ಶತಮಾನಗಳ ಇತಿಹಾಸ ಹೊಂದಿರುವ ಕೆರೆಕಟ್ಟೆ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಇದೀಗ ಆಧ್ಯಾತ್ಮಿಕ ಸೇವೆಯ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿಯೂ ಹೊಸ ಹೆಜ್ಜೆ ಇಟ್ಟಿದ್ದು, ನಿರ್ಗತಿಕರ ಬದುಕಿಗೆ ಆಶಾಕಿರಣವಾಗುವ ಆಶ್ರಮ ಜೂನ್ 13ರಂದು ಅಧಿಕೃತವಾಗಿ ಸಾರ್ವಜನಿಕ ಸೇವೆಗೆ ಸಮರ್ಪಣೆಯಾಗಲಿದೆ.